ಇದೇ ಮೂವಿ ತಮಿಳಲ್ಲಿ ಒಂದು ಈ ಪಿಜ್ಜಾ ಬಂತು, ಇನ್ನು ಕೆಲವೊಂದು ಎಕ್ಸ್ಪೆರಿಮೆಂಟ್ ಬಂತು, ಜನ ತುಂಬ ಒಪ್ಕೊಂಡ್ರು, ಹಾರೈಸಿದ್ರು. ಮತ್ತೆ ಆ್ಯಕ್ಟ್ರೆಸ್ ಕಷ್ಟ ಏನಂತ ಒಂದು ಗೊತ್ತಾಗುತ್ತೆ. ಇದು ಆ್ಯಕ್ಟರ್ಗಳು ಹೇಳ್ತಾರಲ್ಲ, ನಮಗೆ ಆ ಥರ ಮೋಸ ಮಾಡಿದ್ರು, ಈ ಥರ ಮೋಸ ಮಾಡಿದ್ರು ಅಂತ ಹೇಳ್ತಾರಲ್ವ, ಆ ಒಂದು ಕಷ್ಟನ ಇಲ್ಲಿ ಅರ್ಥ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ನಾವೆಲ್ಲ ಕನ್ನಡ ಆ್ಯಕ್ಟರ್ಸು, ಕನ್ನಡ ಜನತೆ ಬಂದ್ಬಿಟ್ಟು ಈ ಮೂವಿ ನೋಡಿದಾಗ ತುಂಬ ಜನಕ್ಕೆ ರೀಚ್ ಆದರೆ ಅದು ನಮ್ಗೆ ತುಂಬ ಖುಷಿ. ಜೊತೆ ಇವತ್ತು ಯಶ್ ಶೆಟ್ಟಿ ಅವರು ಇದ್ದಾರೆ ಸರ್. ರೂಮ್ ಬೈ ಮೂವಿ ರಿಲೀಸ್ ಆಗಿದೆ, ಆಲ್ಮೋಸ್ಟ್ ಆಡಿಯನ್ಸ್ ಕಡೆಯಿಂದೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಸರ್ ಈ ಮೂವಿ? ಸರ್, ನಾನೊಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ನಂಗೆ ತುಂಬ ಖುಷಿ ಆಯ್ತು ಮೂವಿ, ಯಾಕಂದರೆ ತುಂಬ ಎಕ್ಸ್ಪೆರಿಮೆಂಟ್ ಆಗಿದೆ. ಲಾಸ್ಟ್ ಟ್ರೈಲರ್ ಲಾಂಚಲ್ಲಿ ನಾನು ಒಂದು ಮಾತು ಹೇಳಿದೆ, ಇದು 60% ಎಕ್ಸ್ಪೆರಿಮೆಂಟು, 40% ಒಳ್ಳೆ ಅಡ್ಜಸ್ಟ್ ಇರುವಂಥ ಮೂವಿ ಅಂತ ಹೇಳ್ಬಿಟ್ಟು. ಇದೇ ಮೂವಿ ತಮಿಳಲ್ಲಿ ಒಂದು ಈ ಪಿಜ್ಜಾ ಬಂತು, ಇನ್ನು ಕೆಲವೊಂದು ಎಕ್ಸ್ಪೆರಿಮೆಂಟ್ ಬಂತು, ಜನ ತುಂಬ ಒಪ್ಕೊಂಡ್ರು, ಹಾರೈಸಿದ್ರು. ಅದೇ ಥರ ಕನ್ನಡ ಆಡಿಯನ್ಸ್ ಇದನ್ನು ನೋಡಿಬಿಟ್ಟು ಹಾರೈಸಿದ್ರೆ ಈ ಮೂವಿ ಖಂಡಿತವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಇವಾಗ ರೀಸೆಂಟಾಗಿ ಬರೋ ಮೂವೀಸ್ ಎಲ್ಲ ಲವ್ ಸ್ಟೋರೀಸು ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್, ಈ ಥರ ಥ್ರಿಲ್ಲರ್ ಯಾವುದು ಬಂದಿಲ್ಲ ಅನಿಸುತ್ತೆ. ಅವ್ರಿಗೆಲ್ಲ ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ಈ ಮೂವಿ? ಸರ್, ಒಂದು ಏನಂದರೆ ಎಲ್ಲರೂ ಒಂದೊಂದು ರುಚಿ ಅಂತ ಇರುತ್ತೆ. ಇದನ್ನು ಈ ಥರ ಇಷ್ಟಪಡೋರೋಣ, ಈ ಥರ ಕ್ರೈಮ್ನ ಇಷ್ಟಪಡೋರೋಣ, ಸೈಕಿಕ್ ಆಗಿರ್ಬೋದು, ಮತ್ತು ಆ್ಯಕ್ಟ್ರಿಗೆ ಯಾರ್ಯಾರಿದ್ದಾರೆ, ಆ್ಯಕ್ಟ್ರ್ ತುಂಬ ರಿಲೆವೆಂಟ್ ಆದಂಥ ಒಂದು ಸಂಬಂಧ ಇದೆ ಈ ಒಂದು ಮೈನ್ ಕ್ಯಾರೆಕ್ಟರ್ ಮತ್ತು ಆ್ಯಕ್ಟ್ರಿಗೆ. ಸೊ ಆ ಥರ ಒಂದೊಂದು ವಿಷಯನ ಇಷ್ಟಪಡೋರಿಗೆ ಈ ಮೂವಿ ತುಂಬ ರುಚಿಸ್ತದೆ ಅಂತ ನಾನು ಹೇಳ್ತೀನಿ. ಓಕೆ, ನಿಮ್ಮ ಕ್ಯಾರೆಕ್ಟರ್ ಏನು ಹೆಸರು ಸರ್ ಇದರಲ್ಲಿ? ಹೆಸರಂತೆ ನನ್ನ ಹೆಸರು ಇಟ್ಟಿದ್ದಾರೆ ಯಶ್ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರೆ ಅವರವರ ಹೆಸರು ಇಟ್ಟಿದ್ದಾರೆ. ವಜ್ರಂಗಿಗೆ ವಜ್ರಂಗು, ವರ್ಧಗೆ ವರ್ಧ, ಹಂಗೆ ರೋಷನ್ಗೆ ರೋಷನ್, ಯಶ್ಗೆ ಯಶ್ ಅಂತಲೇ ಇಟ್ಟಿದ್ದಾರೆ. ನಮ್ಮ ಹೆಸರು ಇಟ್ಕೊಂಡು ಮಾಡಿದ್ರೆ ಇದು ಫಸ್ಟ್ ಮೂವಿ ಅಂತ ಹೇಳಿ ನನಗೆ ಅನಿಸುತ್ತೆ. ಓಕೆ, ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಮೂವಿಯಲ್ಲಿ? ಆಡಿಯನ್ಸ್ ಖಂಡಿತ ಬಂದುಬಿಟ್ಟು ಒಂದು ಒಳ್ಳೆ 1.5 ಗಂಟೆ ಒಂದು ಒಳ್ಳೆ ಮೂವಿನ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಥರ ಒಂದು ಒಳ್ಳೆ ಕತೆ, ಮತ್ತು ಆ್ಯಕ್ಟ್ರೆಸ್ ಕಷ್ಟ ಏನಂತ ಒಂದು ಗೊತ್ತಾಗುತ್ತೆ. ಇದು ಆ್ಯಕ್ಟರ್ಗಳು ಹೇಳ್ತಾರಲ್ಲ, ನಮಗೆ ಆ ಥರ ಮೋಸ ಮಾಡಿದ್ರು, ಈ ಥರ ಮೋಸ ಮಾಡಿದ್ರು ಅಂತ ಹೇಳ್ತಾರಲ್ವ, ಆ ಒಂದು ಕಷ್ಟನ ಇಲ್ಲಿ ಅರ್ಥ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಇನ್ನು ಈ ಮೂವಿನ ಯಾರ್ಯಾರು ನೋಡಿಲ್ಲ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬನ್ನಿ, ಇದು ಕನ್ನಡದ ಮೂವಿ, ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮೂವಿ. ಅದಲ್ಲದೆ ನಾವೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಲಿಖಿತ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಶ್ವಿನ್ ಹಾಸನ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ರಕ್ಷಾ ಅವರಾಗಿರ್ಬೋದು, ವರ್ಧನ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಅವರ ಏನು ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅಲ್ಲಿ ತುಂಬ 100% ಕೊಟ್ಟಿದ್ದಾರೆ. ನಾವೆಲ್ಲ ಕನ್ನಡ ಆ್ಯಕ್ಟರ್ಸು, ಕನ್ನಡ ಜನತೆ ಬಂದ್ಬಿಟ್ಟು ಈ ಮೂವಿ ನೋಡಿದಾಗ ತುಂಬ ಜನಕ್ಕೆ ರೀಚ್ ಆದರೆ ಅದು ನಮ್ಗೆ ತುಂಬ ಖುಷಿ ಆಗಿ ಇದು ಆಗಲಿ ಅಂತ ನಾನು ಬಯಸ್ತೀನಿ. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ನಿಮಗೆ ಮೂವಿ ಚೆನ್ನಾಗಿ ಇಷ್ಟ ಆಗಲಿ ಸರ್. ಥ್ಯಾಂಕ್ ಯು ಸರ್.